ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ರಾಜಯೋಗ ಯೋಗ ಸಾರ. ಯೋಗದ ವಿಷಯ ಈ ಹಳೆಯ ದುಃಖಧಾಮದಿಂದ ಬುದ್ಧಿಯನ್ನು ತೆಗೆಯಿರಿ. ಒಬ್ಬ ಶಿವ ತಂದೆಯನ್ನು ನೆನಪು ಮಾಡಿ. ತಂದೆಯವರು ಇಂದು ನೆನಪಿಸುತ್ತಾರೆ, ಮಕ್ಕಳೇ, ದೇಹದ ಸಂಬಂಧಗಳು ಮತ್ತು ಹಳೆಯ ಪ್ರಪಂಚವನ್ನು ಮರೆತು ನನ್ನನ್ನು ನೆನಪು ಮಾಡಿರಿ. ಯೋಗವೇ ಆತ್ಮವನ್ನು ಪಾವನಗೊಳಿಸುವ ಶಕ್ತಿಯಾಗಿದೆ. ದಿನಪೂರ್ತಿ ಯೋಗ ಅಭ್ಯಾಸ. ಅಮೃತ ವೇಳೆ ನಾನು ಆತ್ಮನು, ನನ್ನ ತಂದೆ ಪರಮಾತ್ಮ ಶಿವನು, ನಾನು ಶಾಂತಿಧಾಮದ ನಿವಾಸಿ. ಶಿವತಂದೆಯ ಪ್ರೀತಿಯ ಕಿರಣಗಳು ನನ್ನ ಆತ್ಮವನ್ನು ಪವಿತ್ರಗೊಳಿಸುತ್ತಿದೆ. ನಡೆಯುತ್ತಾ ತಿರುಗಾಡುತ್ತಾ ಯೋಗ. ಯಾವ ಕೆಲಸ ಮಾಡುತ್ತಿದ್ದರೂ ಮನಸ್ಸಿನಲ್ಲಿ ಬಾಬಾ, ನಾನು ನಿಮ್ಮ ಮಗು, ನಾನು ಆತ್ಮನು, ಈ ದೇಹವಲ್ಲ. ನನ್ನ ಗುರಿ ಸುಖಧಾಮ. ಟ್ರಾಫಿಕ್ ಕಂಟ್ರೋಲ್ ಯೋಗ. ಪ್ರತಿ ಗಂಟೆಗೆ 1 ನಿಮಿಷ ನಾನು ಜ್ಯೋತಿರ್ಬಿಂದು ಆತ್ಮನು ಶಿವತಂದೆಯ ಶಕ್ತಿಯನ್ನು ಪಡೆಯುತ್ತಿದ್ದೇನೆ. ನನ್ನ ಆತ್ಮದಿಂದ ಎಲ್ಲ ಅಶುದ್ಧತೆಗಳು ದೂರವಾಗುತ್ತಿವೆ. ಯೋಗ ಜ್ಞಾನ ರತ್ನ. ನೆನಪಿನ ಯಾತ್ರೆಯೇ ಆತ್ಮದ ಶುದ್ಧೀಕರಣ. ತಂದೆಯ ನೆನಪಿನಿಂದ ಪಾಪಗಳು ಭಾರ ಕರಗುತ್ತದೆ. ಪವಿತ್ರತೆಯೇ ದೈವಿ ಮ್ಯಾನರ್ಸ್ನ ಆಧಾರ. ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗ್ಯ ಇಟ್ಟಾಗ ಯೋಗ ಸುಲಭವಾಗುತ್ತದೆ. ಸುಖಧಾಮದ ಸ್ಮೃತಿ ಯೋಗವನ್ನು ಗಟ್ಟಿಗೊಳಿಸುತ್ತದೆ. ಯೋಗ ಅನುಭವ. ಕಣ್ಣು ತೆರೆದು 1 ನಿಮಿಷ ಅನುಭವ
ಮಾಡಿ ನಾನು ಹೊಳೆಯುವ ಆತ್ಮನು ಪರಂಧಾಮದಿಂದ ಶಿವತಂದೆಯ ದಿವ್ಯ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. ನನ್ನ ಮನಸ್ಸು ಶಾಂತವಾಗುತ್ತಿದೆ. ಎಲ್ಲ ಚಿಂತೆಗಳು ಕರಗುತ್ತಿವೆ. ನಾನು ಪವಿತ್ರ, ಶಾಂತ ಮತ್ತು ಹರ್ಷಿತ ಆತ್ಮನು. ಸಂಕಲ್ಪ: ಯಾವ ಪರಿಸ್ಥಿತಿಯಲ್ಲಿಯೂ ನಾನು ಹಳೆಯ ಪ್ರಪಂಚವನ್ನು ನೆನಪಿಸಿಕೊಳ್ಳುವುದಿಲ್ಲ. ಪ್ರತಿ ಕ್ಷಣ ಶಿವತಂದೆ ಮತ್ತು ಸುಖಧಾಮದ ಸ್ಮೃತಿಯಲ್ಲೇ ಇರುತ್ತೇನೆ. ಸ್ಲೋಗನ್: ಶಿವಬಾಬಾ ಅಂದರೆ ತಂದೆಯ ನೆನಪೇ ಆತ್ಮವನ್ನು ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದೊಯ್ಯುವ ದಿವ್ಯ ದೀಪವಾಗಿದೆ. ಹಳೆಯ ಪ್ರಪಂಚ ಮರೆತು ಶಿವನ ನೆನಪು ಸಂದೇಶ ಶಿವಬಾಬಾ ಮಕ್ಕಳಿಗೆ ತಿಳಿಸುತ್ತಾರೆ. ಈ ಸಮಯ ಜಗತ್ತು ಅಜ್ಞಾನ ಅಂಧಕಾರದಲ್ಲಿ ಇದೆ. ಸತ್ಯವಾದ ಬೆಳಕು ಮತ್ತು ಸದ್ಗತಿಯನ್ನು ನೀಡುವರು ಒಬ್ಬ ಪರಮಾತ್ಮ, ಶಿವತಂದೆ ಮಾತ್ರ. ಆದ್ದರಿಂದ ಹಳೆಯ ಪ್ರಪಂಚದ ಮೋಹವನ್ನು ಬಿಟ್ಟು ತಂದೆಯ ನೆನಪು ಮತ್ತು ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳೋಣ. ಜ್ಞಾನ ರತ್ನ ಪವಿತ್ರತೆಯೇ ಶ್ರೇಷ್ಠ ಪದವಿ. ಮ್ಯಾನರ್ಸ್: ಗೃಹಸ್ಥದಲ್ಲಿದ್ದರೂ ಪವಿತ್ರರಾಗಿ ಬದುಕುವುದು ತಂದೆಯವರ ಅನನ್ಯ ಶಿಕ್ಷಣವಾಗಿದೆ. ಯೋಗವೇ ಆತ್ಮದ ಶುದ್ಧೀಕರಣ. ತಂದೆಯ ನೆನಪಿನಿಂದ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತವೆ. ಅಂಧಕಾರದಿಂದ ಬೆಳಕಿನ ಕಡೆಗೆ ಭಕ್ತಿಯ ಮಾರ್ಗ ಅಂಧಶ್ರದ್ಧೆಯ ಕಡೆ ಕರೆದೊಯ್ಯುತ್ತದೆ. ಜ್ಞಾನ ಮತ್ತು ಯೋಗ ಬೆಳಕಿನ ಕಡೆ ಕರೆದೊಯ್ಯುತ್ತದೆ. ಬೇಹದ್ದಿನ ಸನ್ಯಾಸ ಮನೆ ಬಿಟ್ಟು ಹೋಗುವುದು ಅಲ್ಲ, ಹಳೆಯ ಪ್ರಪಂಚ ಮೇಲಿನ ಆಸಕ್ತಿಯನ್ನು ಬಿಡುವುದೇ ನಿಜವಾದ ಸನ್ಯಾಸ. ಆತ್ಮ ಅಭಿಮಾನ: ನಾನು ಆತ್ಮನು ಎಂಬ ಸ್ಮೃತಿಯಿಂದ ದೇಹಾಭಿಮಾನ ನಾಶವಾಗುತ್ತದೆ. ಶಿವತಂದೆಯೇ ಸದ್ಗತಿದಾತ. ಮುಕ್ತಿ ಮತ್ತು ಜೀವನ್ಮುಕ್ತಿಯ ದಾರಿ ಒಬ್ಬ ಶಿವತಂದೆಯ ಮೂಲಕವೇ ಸಿಗುತ್ತದೆ. ನೆನಪಿನ ಯಾತ್ರೆ: ಎಷ್ಟು ನೆನಪು ಅಷ್ಟು ಆತ್ಮಶುದ್ಧಿ ಮತ್ತು ಶಕ್ತಿಯ ಅನುಭವ. ಸ್ವರ್ಗದ ಆಸ್ತಿ: ಶ್ರೀಮತದಂತೆ ನಡೆಯುವವರು 21 ಜನ್ಮಗಳ ಸುಖ ಮತ್ತು ರಾಜ್ಯ ಭಾಗ್ಯ ಪಡೆಯುತ್ತಾರೆ. ಗುಣಧಾರಣೆ: ಪವಿತ್ರತೆ ಬಂದರೆ ದೈವಿ ಗುಣಗಳು ಸಹಜವಾಗಿ ಬರುತ್ತವೆ. ಹಳೆಯ ಪ್ರಪಂಚವನ್ನು ಮರೆಯಿರಿ. ದುಃಖಧಾಮದಿಂದ ಬುದ್ಧಿಯನ್ನು ತೆಗೆದು ಸುಖಧಾಮದ ಸ್ಮೃತಿಯಲ್ಲಿ ಇರಬೇಕು.
ಯೋಗ ಅಭ್ಯಾಸ ಬೆಳಿಗ್ಗೆ ನಾನು ಆತ್ಮನು, ಶಿವತಂದೆಯ ಮಗು, ಪರಮಧಾಮದ ನಿವಾಸಿ. ದಿನಪೂರ್ತಿ ಬಾಬಾ, ನಾನು ನಿಮ್ಮವನಾಗಿದ್ದೇನೆ. ರಾತ್ರಿ ಇಡೀ ದಿನದ ಕರ್ಮಗಳನ್ನು ತಂದೆಗೆ ಸಮರ್ಪಿಸಿ ಶಾಂತಿಯ ಅನುಭವ ಮಾಡಿ ವರದಾನದ ಗಹನ ಅರ್ಥ ಗುಣಮೂರ್ತಿ ಭವ. ಇತರರ ದೋಷಗಳನ್ನು ನೋಡುವ ಬದಲು ಅವರ ಗುಣಗಳನ್ನು ನೋಡಿದರೆ ಮನಸ್ಸು ಹರ್ಷಿತವಾಗಿರುತ್ತದೆ. ಉತ್ಸಾಹ ಕಡಿಮೆಯಾಗುವುದಿಲ್ಲ. ಸ್ವತಃ ಗುಣಮೂರ್ತಿಯಾಗುತ್ತೇವೆ. ಸಂಬಂಧಗಳಲ್ಲಿ ಸೌಹಾರ್ದತೆ ಹೆಚ್ಚುತ್ತದೆ. ಅವ್ಯಕ್ತ ಸೂಚನೆ, ಸದಾ ಹರ್ಷಿತ ಮುಖ. ಚಿಂತೆಗಳ ರೇಖೆ ಮುಖದಲ್ಲಿ ಕಾಣಬಾರದು. ಪೂರ್ಣ ಚಂದ್ರನಂತೆ ಮುಖದಲ್ಲಿ ಶಾಂತಿ ಮತ್ತು ಸಂತೋಷ ಹೊಳೆಯಲಿ. ಸರಳತೆ, ಸಹನಶೀಲತೆ, ಈ ಎರಡೂ ಗುಣಗಳು ಆತ್ಮವನ್ನು ಎಲ್ಲರ ಪ್ರಿಯವಾಗಿಸುತ್ತದೆ. ಸಂಕಲ್ಪ ಆತ್ಮಿಕವಾಗಿ ಮಾಡೋಣ. ನಾನು ಹಳೆಯ ಪ್ರಪಂಚದಿಂದ ಬುದ್ಧಿಯನ್ನು ತೆಗೆದು ಶಿವತಂದೆ ಮತ್ತು ಸುಖಧಾಮದ ಸ್ಮೃತಿಯಲ್ಲಿ ಇರುತ್ತೇನೆ. ಪ್ರತಿಯೊಬ್ಬರಲ್ಲೂ ಗುಣಗಳನ್ನು ನೋಡಿ ಗುಣಮೂರ್ತಿಯಾಗುತ್ತೇನೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು. ಲೈಕ್ ಮಾಡಿ, ಕಮೆಂಟ್ ಮಾಡಿ.